ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅದಕ್ಕೆ ಏನು ಯೋಚನೆ ಮಾಡ್ತಿದ್ದೀರಾ? ಯೋಚನೆನಾ? ಇಲ್ವಲ್ಲ, ಅಂಥದ್ದೇನೂ ಇಲ್ಲ. ಏನಾಯ್ತು ಅದಕ್ಕೆ? ನಿಮ್ಮ ಯಜಮಾನ್ರು ನೆನಪಾಗ್ತಿದ್ಯಾ? ಅವ್ರೇನಾದ್ರೂ ಇಲ್ಲಿ ಇರ್ಬೇಕಿತ್ತು ಅಂತ ಅನಿಸ್ತಿದ್ಯಾ? ಅನ್ಸಿದ್ದೆಲ್ಲ ನಡೆಯುತ್ತಾ ಮೇಡಮ್ ಅವರೇ? ಮನುಷ್ಯನ ಜೀವನನೇ ಹಾಗೆ. ಆದರೂ ನಾವು ಅನ್ಕೊಂಡಿರೋದನ್ನ ಪಡ್ಕೊಳ್ಳೋವರೆಗೂ ನಾವು ಬಿಡಬಾರ್ದು. ಅದಕ್ಕೆ ತಾನೇ ಸುಂದ್ರ ಅವರು ಅಷ್ಟು ದೂರ ಹೋಗಿ ಅಷ್ಟು ಕಷ್ಟಪಡ್ತಿರೋದು. ನಿಜ, ನನಗೂ ಅದೇ ಸಂತೋಷ. ಅವರನ್ನ ನೀವು ಬದಲಾಯಿಸಿ ಒಳ್ಳೆ ಮನುಷ್ಯ ಮಾಡಿಬಿಟ್ಟಿದ್ದೀರಾ. ಅವ್ರ ಮನಸ್ಸಲ್ಲಿ ಸ್ವಾಭಿಮಾನ ಬರೋ ಹಾಗೆ ಮಾಡಿದ್ದೀರಾ. ಅದಕ್ಕೆ ನಂಗೆ ತುಂಬ ಸಂತೋಷ ಇದೆ ಮೇಡಮ್ ಅವರೇ. ನೀವು ಕೂಡ ಅವ್ರ ಜೊತೆ ಇರೋ ಥರ ಏನಾದರೂ ವ್ಯವಸ್ಥೆ ಮಾಡ್ಕೊಳ್ಳ? ಅಯ್ಯಯ್ಯೋ, ಬೇಡ ಮೇಡಮ್ ಅವರೇ. ಅವರು ಸ್ವಾಭಿಮಾನದಿಂದ ದುಡಿತೀನಿ ಅಂತ ಹೋಗಿದ್ದಾರೆ. ಅದು ನಂಗೆ ತುಂಬ ಸಂತೋಷ. ಅವ್ರು ಕಷ್ಟಪಟ್ಟು ದುಡಿದು ನನ್ನನ್ನು, ನನ್ನ ಮಗಳನ್ನ, ಅವ್ರ ಅಪ್ಪ ಅಮ್ಮನ್ನ ಒಂದು ಮನೆ ಮಾಡಿ ಅಲ್ಲಿ ಕರ್ಕೊಂಡು ಹೋಗಿ ಚೆನ್ನಾಗಿ ನೋಡ್ಕೋಬೇಕು ಅಂತ ನನ್ನ ಆಸೆ. ಆಗ ನಾನೇ ಖುಷಿಯಿಂದ ಹೋಗ್ತೀನಿ. ಐಶುನ ಬಿಟ್ಟಿರೋ ಶಕ್ತಿ ಅಮ್ಮಂಗಾಗಲಿ ಸುಬ್ಬುಗಾಗಲಿ ಇಲ್ಲ. ಅವಳೊಂದು ಸ್ವಲ್ಪ ದೊಡ್ಡೋಳಾಗೋವರೆಗೂ ಇಲ್ಲೇ ಇರ್ತೀನಿ ಮೇಡಮ್ ಅವರೇ. ನಿಮಗೇನು ಸಂತೋಷ ಅನಿಸುತ್ತೋ ಹಾಗೆ ಮಾಡಿ. ಆದರೂ ಒಂದೊಂದ್ಸಲ ಮಂಕಾಗಿರ್ತೀರಲ್ಲ, ಅದಕ್ಕೆ ಹೇಳಿದೆ ಅಷ್ಟೆ. ಏನು ಮಾಡೋಕ್ಕಾಗತ್ತೆ ಮೇಡಮ್ ಅವರೇ, ಹೆಣ್ಣಿನ ಮನಸ್ಸಲ್ವಾ. ಗಂಡ ದೂರ ಇರೋರ್ದು ಒಂಥರ ಸಂಕಟ ಆದರೆ, ಗಂಡ ಹತ್ರನೇ ಇದ್ದು ದೂರ ಇರಬೇಕಲ್ಲ ಅನ್ನೋರ್ದು ಒಂಥರ ಸಂಕಟ. ಸುಬ್ಬು, ಶ್ರಾವಣಿಮ್ಮ, ಎಲ್ಲರೂ ಬರ್ತೀರಾ ಇಲ್ಲಿ? ಏನ್ರಿ ಆಯ್ತು? ಏನಪ್ಪ, ಏನಾಯ್ತು? ಸುಬ್ಬು, ಸುಬ್ಬು ನೋಡು ಇಲ್ಲಿ. ಅಲ್ಲಿ ನೋಡು, ಏನ್ ಬರ್ದಿದೆ ಅಂತ ಓದೋ. ವಿದ್ಯಾಮಂತ್ರಿಗಳ ಮೇಲೆ 30 ಕೋಟಿ ಲಂಚದ ಆರೋಪ. ತನಿಖೆಗೆ ವಿರೋಧ ಪಕ್ಷದ ಆಗ್ರಹ. ಕಟ್ಟಿಗೆಯ ಏನಾಯ್ತಪ್ಪ? ಎಲ್ಲ ಗರ ಪಡೆದವ್ರ ತರ ನಿಂತು ಬಿಡ್ತಿರಲ್ಲ. ಅತ್ತೆ, ಪೇಪರ್ನವರು ಏನೇನೋ ಬರೆದ್ಬಿಟ್ಟಿದ್ದಾರೆ. ದೇವ್ರಂತ ಮನುಷ್ಯನ ಮೇಲೆ ಇಲ್ಲದೆ ಇರೋ ಆರೋಪ ಮಾಡಿದ್ದಾರೆ. ಹೌದಾ? ಕೊಡಿಲೆ. ವಿದ್ಯಾಮಂತ್ರಿಗಳ ಮೇಲೆ 30 ಕೋಟಿ ಲಂಚದ ಆರೋಪ. ನನ್ನ ಕೈಯಾಗ ನಂಬಕ್ಕೆ ಆಗ್ತಿಲ್ಲ. ನಂಬಕ್ಕೆ ಸಾಧ್ಯ ಇಲ್ಲ. ಯಜಮಾನ್ ಅಂತ ಮನುಷ್ಯನೇ ಅಲ್ಲ. ಹೌದು ಸುಬ್ಬು, ಮನುಷ್ಯ ಎಷ್ಟೇ ಒಳ್ಳೆನಾಗಿರ್ತೀನಿ ಅಂದ್ರು ಈ ಸಮಾಜ, ಈ ವ್ಯವಸ್ಥೆ ಅವ್ರನ್ನ ಒಳ್ಳೆನಾಗಿರೋಕೆ ಬಿಡೋದೇ ಇಲ್ಲ ಕಣೋ. ಏನ್ರಿ ಹೀಗೆಲ್ಲ ಆಗೋಗಿದೆ? ಇದುವರೆಗೂ ಯಜಮಾನ್ರ ಮೇಲೆ ಅಪವಾದ ಆರೋಪ ಬಂದಿದ್ದೇ ಇಲ್ಲ. ಇದನ್ನ ಓದಿ ಅವ್ರು ಎಷ್ಟು ನೊಂದ್ಕೊಂಡಿರ್ಬೇಕು. ಇಲ್ಲ, ಅಪ್ಪ ಹೀಗೆ ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ. ಇದು ಯಾರೋ ಪಿತೂರಿ ಮಾಡಿದ್ದಾರೆ. ಶ್ರಾವಣಿ ಮೇಡಮ್ ಅವರೇ, ನೀವು ನೊಂದ್ಕೋಬೇಡಿ. ಸತ್ಯ ಆಚೆ ಬರಲೇಬೇಕು ಅಂತ ಸೀತಾ ಮಾತೆನೇ ಅಗ್ನಿ ಪರೀಕ್ಷೆ ಕೊಡಬೇಕಾಯ್ತು. ಅಂಥದ್ರಲ್ಲಿ ನಾವೆಲ್ಲ ಯಾವ ಲೆಕ್ಕ ಹೇಳಿ? ಓಹೋ, ಈ ಅಗ್ನಿ ಪರೀಕ್ಷೆ ಸೃಷ್ಟಿ ಮಾಡಿರೋದು ಆ ವಿಜಯಾಂಬಿಕೆ ಅಂತ ಆಯ್ತು. ಈ ಹಾಲ್ ಮಾರೋ ಹೆಂಗಸು ಏನೋ ಅನ್ಕೊಂಡಿದ್ದೆ, ಆದ್ರೆ ಇನ್ನೇನೋ ಯೋಚನೆ ಮಾಡ್ತಾಳೆ.